ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯ ಮುಂದೆ ನಿಂತ್ಕೊಳ್ತೇವೆ ಅಲ್ವಾ? ಅಲ್ಲಿ ಕಾಣುವ ಆ ಪ್ರತಿಬಿಂಬವನ್ನು ನೋಡಿ ಇದು ನಾನು ಅಥವಾ ಇದು ನನ್ನ ಮುಖ ಅಂತ ಅತ್ಯಂತ ಸಹಜವಾಗಿ ಅಂದುಕೊಳ್ತೇವೆ. ಹೌದು, 100% ನಿಜ. ನಾವದನ್ನ ಪರಮಸತ್ಯ ಅಂತ ನಂಬಿರ್ತೀವಿ. ಆದ್ರೆ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಕಾರ್ಲ್ ಜಂಗ್ ಅವರ ಪ್ರಕಾರ ಪಾಶ್ಚಿಮಾತ್ಯ ಪ್ರಪಂಚದ ಅತಿದೊಡ್ಡ ಭಯ ಎಂದರೆ ಅದೇ, ಕನ್ನಡಿಯ ಮುಂದೆ ನಿಂತಾಗ ಅಲ್ಲಿ ಆ ಒಂದು ನಾನು ಎಂಬುದು ಅಸ್ತಿತ್ವದಲ್ಲೇ ಇಲ್ಲ ಅಂತೆ ಅರಿವಾಗುವುದು. ಅದು ಖಂಡಿತ ಒಂಥರ ದೊಡ್ಡ ಆಘಾತನೇ ಸರಿ. ತಳಪಾಯವೇ ಅಲಗಾಡಿದ ಹಾಗೆ ಆಗತ್ತೆ. ಹೌದು, ಆ ಆಲೋಚನೆಯೇ ಅವರಿಗೆ ಒಂಥರ ಆಘಾತವನ್ನು ನೀಡುತ್ತದೆ. ನಮಸ್ಕಾರ, ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಆಧುನಿಕ ಪ್ರಪಂಚದ ಈ ಡಿಜಿಟಲ್ ಗೊಂದಲಗಳು, ಆಮೇಲೆ ಕೆಲಸದ ಒತ್ತಡ ಮತ್ತು ಮಾಹಿತಿಯ ಅತಿರೇಕದ ನಡುವೆ ನಮ್ಮ ನಿಜವಾದ ಅಸ್ತಿತ್ವ ಯಾವುದು ಎಂಬುದನ್ನು ಹುಡುಕುವುದು ಈ ಬಾರಿಯ ನಮ್ಮ ಅಧ್ಯಯನದ ಮುಖ್ಯ ಉದ್ದೇಶ. ಖಂಡಿತ. ಇದು ಇಂದಿನ ಕಾಲಕ್ಕೆ ಬಹಳ ಅಗತ್ಯವಾದ ಚರ್ಚೆ ಅಂತ ನಾನು ಭಾವಿಸ್ತೇನೆ. ಇಂದು ನಮ್ಮ ಮುಂದಿರುವ ಮೂಲ ವಸ್ತುಗಳು ಅತ್ಯಂತ ಪ್ರಭಾವಶಾಲಿಯಾದವು. ನಾವು ಆ ರಮಣ ಮಹರ್ಷಿಗಳ ಬೋಧನೆಗಳಾದ ದ ಸ್ಪಿರಿಚುವಲ್ ಟೀಚಿಂಗ್ ಆಫ್ ರಮಣ ಮಹರ್ಷಿ ಮತ್ತು ಅದಕ್ಕೆ ಕಾರ್ಲ್ ಜಂಗ್ ಅವರು ಬರೆದ ಮುನ್ನುಡಿಯ ಕುರಿತು ಚರ್ಚಿಸಲಿದ್ದೇವೆ. ಹೌದು, ಇದೊಂದು ಅತ್ಯಂತ ಕುತೂಹಲಕಾರಿ ವಿಷಯ. ಹೌದು, ಹಾಗಾಗಿ ಇದೊಂದು ಆಪ್ತ ಸಂವಾದದಂತೆ ಇರಲಿದೆ. ಯಾವುದೇ ಕಠಿಣ ಆಧ್ಯಾತ್ಮಿಕ ಪದಗಳ ಗೊಂದಲವಿಲ್ಲದೆ ಈ ಪ್ರಾಚೀನ ಜ್ಞಾನವನ್ನು ಬಿಡಿಸಿಡುವ ಪ್ರಯತ್ನ ಮಾಡೋಣ. ಖಂಡಿತ ಮಾಡೋಣ. ಸಮಸ್ಯೆಯ ಮೂಲವನ್ನು ಅರ್ಥ ಮಾಡಿಕೊಡದೆ ನಾವು ಎಂದಿಗೂ ಪರಿಹಾರವನ್ನು ಹುಡುಕಲು ಸಾಧ್ಯವಿಲ್ಲ ಅಲ್ವಾ? ನಿಜ. ನಾವು ರಮಣ ಮಹರ್ಷಿಗಳ ತತ್ವಗಳ ಆಳಕ್ಕೆ ಇಳಿಯುವ ಮುನ್ನ ಸಿ.ಜಿ. ಜಂಗ್ ಅವರು ಈ ಪೌರಸ್ತ್ಯ ತತ್ವಜ್ಞಾನವನ್ನ ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ಹೇಗೆ ನೋಡ್ತಾರೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯವಾಗ್ತದೆ. ಹೌದು, ಅಂದ್ರೆ ಸಿ.ಜಿ. ಜಂಗ್ ಅವರು ಖ್ಯಾತ ಮನಃಶಾಸ್ತ್ರಜ್ಞರಾಗಿ ಈ ಎರಡು ಭಿನ್ನ ಸಂಸ್ಕೃತಿಗಳ ಆಲೋಚನಾ ಕ್ರಮವನ್ನು ಹೇಗೆ ವಿಶ್ಲೇಷಿಸುತ್ತಾರೆ ಎಂಬುದು ನನಗೆ ಬಹಳ ಆಸಕ್ತಿದಾಯಕವಾಗಿ ಕಂಡಿತು. ಇಲ್ಲಿ ಗಮನಾರ್ಹವಾದ ಮತ್ತು ಆಕರ್ಷಕವಾದ ವಿಷಯವೇನೆಂದ್ರೆ, ಪಾಶ್ಚಿಮಾತ್ಯ ನಾಗರಿಕತೆಯು ಮೂಲತಃ ವ್ಯಕ್ತಿತ್ವದ ನಿರ್ಮಾಣ, ಅಂದ್ರೆ ಬಿಲ್ಡಿಂಗ್ ದ ಇಂಡಿವಿಜುವಲ್ ಈಗೋ ಅನ್ನೋ ತಳಹದಿಯ ಮೇಲೆ ನಿಂತಿದೆ. ಅಂದ್ರೆ ಬಾಲ್ಯದಿಂದಲೇ ಆ ರೀತಿ ಬೆಳೆಸಿರ್ತಾರಾ? ಹೌದು, ಬಾಲ್ಯದಿಂದಲೂ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ಸ್ಥಾಪಿಸಿಕೊಳ್ಳಬೇಕು, ಸಮಾಜದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಹೇಗೆ ಮೂಡಿಸಬೇಕು ಎಂಬುದನ್ನೇ ಕಲಿಸಲಾಗುತ್ತದೆ. ಕರೆಕ್ಟ್. ನಮ್ಮಲ್ಲೂ ಈಗ ಅದೇ ಟ್ರೆಂಡ್ ಶುರುವಾಗಿದೆ. ಹೌದು, ಭೌತಿಕ ವಸ್ತುಗಳನ್ನು ಅಂದ್ರೆ ದೊಡ್ಡ ಮನೆ, ಆಮೇಲೆ ಕಾರು, ಸಂಪತ್ತು, ಸಾಮಾಜಿಕ ಸ್ಥಾನಮಾನಗಳನ್ನು ಒಗ್ಗೂಡಿಸುವುದೇ ಯಶಸ್ಸಿನ ಅಳತೆಗೊಳ್ಳಾಗುತ್ತದೆ. ಜಂಗ್ ಅವರ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮನುಷ್ಯ ತನ್ನ ಗಮನವನ್ನೆಲ್ಲ ಬಾಹ್ಯ ಪ್ರಪಂಚದ ಕಡೆಗೆ ಹರಿಸುತ್ತಾನೆ. ಅಂದ್ರೆ ಒಳಗಡೆ ನೋಡ್ಕೊಳ್ಳೋದೇ ಇಲ್ಲ ಅಂತನಾ? ನಿಖರವಾಗಿ. ತನ್ನ ಅಹಮ್ಮನ್ನು ಪೋಷಿಸುವ ಅಥವಾ ಬೆಳೆಸುವ ನಿರಂತರ ಓಟದಲ್ಲಿ ಆತ ಇರುತ್ತಾನೆ. ಹೀಗಿರುವಾಗ ನಿನ್ನ ಈ ಅಹಂಕಾರವೇ ಸುಳ್ಳು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡು ಅಂತ ಪೌರಸ್ತ್ಯ ತತ್ವಜ್ಞಾನ ಹೇಳಿದಾಗ ಪಾಶ್ಚಿಮಾತ್ಯ ಮನಸ್ಸಿಗೆ ಅದು ತನ್ನ ಸ್ವಂತ ಸಾವಿನಂತೆ ಭಾಸವಾಗುತ್ತದೆ. ಡೆತ್ ಆಫ್ ದ ಸೆಲ್ಫ್ ಅಂತಾರಲ್ಲ, ಆ ಥರ. ಹೌದು, ಅದು ಅವರಿಗೆ ಆಘಾತಕಾರಿಯಾಗಿ ಕಾಣುವುದು ಇದೇ ಕಾರಣಕ್ಕೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಆದರೆ ನನಗೊಂದು ಪ್ರಶ್ನೆ ಇದೆ, ಇದರಲ್ಲಿ ತಪ್ಪೇನಿದೆ? ಕೇಳಿ. ಸಮಾಜದಲ್ಲಿ ಒಂದು ಉತ್ತಮ ಜೀವನ ಕಟ್ಟಿಕೊಳ್ಳುವುದು ಅಥವಾ ಸಾಧನೆ ಮಾಡುವುದು ಮನುಷ್ಯನ ಸಹಜ ಗುಣವಲ್ವೇ? ಎಲ್ಲರೂ ತಮ್ಮ ಅಹಂಕಾರವನ್ನು ಬಿಟ್ಟುಬಿಟ್ರೆ ಈ ಪ್ರಪಂಚ ನಡೆಯುವುದು ಹೇಗೆ? ಸಾಧನೆ ಮಾಡುವುದು ಅಥವಾ ಭೌತಿಕ ವಸ್ತುಗಳನ್ನು ಹೊಂದುವುದು ಸಮಸ್ಯೆ ಅಲ್ಲ ಎಂದು ಜಂಗ್ ವಿಶ್ಲೇಷಿಸುತ್ತಾರೆ. ನಿಜವಾದ ಸಮಸ್ಯೆ ಇರುವುದು ಆ ವಸ್ತುಗಳ ಜೊತೆಗಿನ ಗುರುತಿಸುವಿಕೆಯಲ್ಲಿ. ಗುರುತಿಸುವಿಕೆ ಅಂದ್ರೆ ಐಡೆಂಟಿಫಿಕೇಶನ್ ಅಲ್ವಾ? ಹೌದು. ಅಂದ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಸುಂದರವಾದ ಮತ್ತು ಸುಸಜ್ಜಿತವಾದ ಮನೆಯನ್ನು ಕಟ್ಟುತ್ತಾನೆ. ಆದರೆ ಆ ಮನೆ ಒಳಗೆ ವಾಸಿಸುತ್ತಿರುವ ನಾನು ಯಾರು ಎಂಬುದನ್ನೇ ಆತ ಮರೆತುಬಿಡುತ್ತಾನೆ. ಓಹ್, ಇದು ನಿಜಕ್ಕೂ ಆಳವಾದ ಮಾತು. ನೋಡಿ, ತನ್ನ ಕಾರ್ ಗೀಚಿದರೆ ತನಗೆ ಗಾಯವಾಯಿತು ಎಂದು ನರಳುವ ಮಟ್ಟಿಗೆ ಆತ ಬಾಹ್ಯ ವಸ್ತುಗಳೊಂದಿಗೆ ತನ್ನ ಅಸ್ತಿತ್ವವನ್ನು ತಳುಕು ಹಾಕುಳುತ್ತಾನೆ. ಈ ಅತಿಯಾದ ಬಾಹ್ಯೀಕರಣವು ಕೊನೆಗೆ ಗುಣಪಡಿಸಲಾಗದ ಮಾನಸಿಕ ಸಂಕಟಕ್ಕೆ ಕಾರಣವಾಗುತ್ತದೆ. ಅಂದ್ರೆ ವಸ್ತುಗಳ ಮೇಲೆ ನಿಯಂತ್ರಣ ಹೋದಾಗ ನಾವು ನರಳ್ತೇವೆ ಅಲ್ವಾ? ಖಂಡಿತ. ಏಕೆಂದ್ರೆ ಬಾಹ್ಯ ಪ್ರಪಂಚ ಯಾವಾಗ್ಲೂ ಬದಲಾಗ್ತಲೇ ಇರುತ್ತದೆ ಮತ್ತು ಅದು ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ. ಆ ನಿಯಂತ್ರಣ ತಪ್ಪಿದಾಗ ತಾನು ಏಕೆ ನರಳುತ್ತಿದ್ದೇನೆ ಅಂತ ಆ ವ್ಯಕ್ತಿಗೆ ಅರ್ಥವೇ ಆಗುವುದಿಲ್ಲ. ಹೌದು, ತನ್ನ ಈ ದುಃಖದ ಮೂಲ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಅದೇ, ತನ್ನ ಸ್ವಭಾವದಿಂದಲೇ
ತಾನು ಏಕೆ ಬಳಲುತ್ತಿದ್ದೇನೆ ಎಂಬ ಅರಿವು ಅವನಿಗಿರುವುದಿಲ್ಲ. ಇದನ್ನು ಕೇಳುತ್ತಿದ್ದರೆ ನಾವೆಲ್ಲರೂ ಬಳಸುವ ಸ್ಮಾರ್ಟ್ಫೋನ್ ನೆನಪಾಗುತ್ತಿದೆ. ಹೌದಾ? ಹೇಗೆ? ನಾವು ಪ್ರತಿದಿನ ಹೊಸ ಹೊಸ ಆಪ್ಗಳನ್ನು ಅಂದ್ರೆ ಈ ಬಾಹ್ಯ ವಸ್ತುಗಳನ್ನು ಇನ್ಸ್ಟಾಲ್ ಮಾಡ್ತಾಲೇ ಇರ್ತೇವೆ. ಫೋನ್ ಹೊರಗಿನಿಂದ ಬಹಳ ಸುಂದರವಾಗಿ ಕಾಣಬೇಕು ಅಂತ ಒದ್ದಾಡ್ತೇವೆ. ಹೌದು, ಕವರ್ ಚೆನ್ನಾಗಿರ್ಬೇಕು, ಸ್ಕ್ರೀನ್ ಗಾರ್ಡ್ ಇರಬೇಕು ಅಂತೀವಿ. ಕರೆಕ್ಟ್. ಆದರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಮನಸ್ಸು ಕರಪ್ಟ್ ಆಗಿದೆ ಅಥವಾ ವೈರಸ್ ಅಟ್ಯಾಕ್ ಆಗಿದೆ ಅಂತ ನಾವು ಅರಿತುಕೊಳ್ಳೋದೇ ಇಲ್ಲ. ವಾವ್, ಎಂಥ ಅದ್ಭುತವಾದ ಉದಾಹರಣೆ! ಆಪ್ಗಳು ಕ್ರ್ಯಾಶ್ ಆಗ್ತಿದ್ರು. ನಾವು ಇನ್ನೊಂದು ಹೊಸ ಆಪ್ ಡೌನ್ಲೋಡ್ ಮಾಡಿದ್ರೆ ನೆಮ್ಮದಿ ಸಿಗ್ಬಹುದು ಅಂತ ಹುಡುಕ್ತೇವೆಯೇ ಹೊರತು ಆಪರೇಟಿಂಗ್ ಸಿಸ್ಟಮ್ ರಿಪೇರ್ ಮಾಡುವ ಬಗ್ಗೆ ಯೋಚಿಸುವುದಿಲ್ಲ. ನಿಜಕ್ಕೂ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅರ್ಥ ಮಾಡಿಕೊಳ್ಳುವುದೇ ರಮಣ ಮಹರ್ಷಿಗಳ ಬೋಧನೆಯ ತಿರುಳು. ಜುಂಗ್ ಅವರು ಸ್ಪಷ್ಟವಾಗಿ ಹೇಳುವಂತೆ, ಕೆಲವು ಆಧ್ಯಾತ್ಮಿಕ ಗುರುಗಳು ಅಹಂಕಾರವನ್ನು ಕೇವಲ ಶುದ್ಧೀಕರಿಸಬೇಕು ಎನ್ನುತ್ತಾರೆ. ಅಂದ್ರೆ ಸ್ವಲ್ಪ ಕಡಿಮೆ ಮಾರಬೇಕು ಅಂತ. ಹೌದು. ಆದರೆ ರಮಣ ಮಹರ್ಷಿಗಳ ನಿಲುವು ಬಹಳ ತೀವ್ರವಾದದ್ದು. ಆಪರೇಟಿಂಗ್ ಸಿಸ್ಟಂನಲ್ಲಿರುವ ಆ ಮೂಲ ವೈರಸ್ ಅಂದ್ರೆ ಆ ಅಹಂಕಾರದ ಸಂಪೂರ್ಣ ವಿನಾಶವೇ ಆಧ್ಯಾತ್ಮಿಕ ಸಾಧನೆಯ ಏಕೈಕ ಗುರಿ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ. ಅಹಂಕಾರವನ್ನು ಉಳಿಸ್ಕೊಂಡು ಮಾಡುವ ಯಾವುದೇ ಸಾಧನೆಯು ಕೇವಲ ಭ್ರಮೆ ಅಂತ ಅವರ ಅಭಿಪ್ರಾಯ ಅಲ್ವಾ? ಖಂಡಿತ. ಹಾಗಾದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಸಮಸ್ಯೆಯನ್ನು ಸರಿಪಡಿಸಲು ನಾವು ಮೊದಲು ಪದಗಳ ಗೊಂದಲವನ್ನು ಬಗೆಹರಿಸಿಕೊಳ್ಬೇಕು. ನಾವು ನಾನು ಮತ್ತು ಆತ್ಮ ಎಂಬ 2 ಪದಗಳನ್ನು ಪದೇ ಪದೇ ಬಳಸ್ತೇವೆ. ಹೌದು, ಇಂಗ್ಲಿಷ್ನಲ್ಲಿ ಐ ಮತ್ತು ಸೆಲ್ಫ್ ಅಂತೀವಿ. ರಮಣ ಮಹರ್ಷಿಗಳು ಇವೆರಡರ ನಡುವಿನ ವ್ಯತ್ಯಾಸವನ್ನು ಅದರಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಗೆ ವಿವರಿಸುತ್ತಾರೆ? ರಮಣ ಮಹರ್ಷಿಗಳ ಪ್ರಕಾರ ಮನಸ್ಸು ಎಂಬುದಕ್ಕೆ ತನ್ನದೇ ಆದ ಪ್ರತ್ಯೇಕ ಭೌತಿಕ ಅಸ್ತಿತ್ವವಿಲ್ಲ. ಮನಸ್ಸು ಎಂಬುದು ಕೇವಲ ಆಲೋಚನೆಗಳ ಒಂದು ಗುಚ್ಛವಷ್ಟೇ. ಅಂದ್ರೆ ಬರೀ ಥಾಟ್ಸ್ ಅಂತಾನಾ? ಹೌದು, ನಮ್ಮ ತಲೆಯಲ್ಲಿ ನೂರಾರು ಆಲೋಚನೆಗಳು ಬಂದು ಹೋಗುತ್ತಿರ್ತವೆ. ಆದರೆ ಆ ಎಲ್ಲಾ ಆಲೋಚನೆಗಳಿಗೂ ಒಂದು ಮೂಲವಿರುತ್ತದೆ. ಆ ಮೂಲವೇ ನಾನು ಎಂಬ ಆಲೋಚನೆ. ಓ, ಅಂದ್ರೆ ಎಲ್ಲದಕ್ಕೂ ಅದೇ ಬೇರು. ಕರೆಕ್ಟ್. ಈ ನಾನು ಎಂಬುದು ಅಹಂ. ಈ ನಾನು ಎಂಬ ಆಲೋಚನೆ ಹುಟ್ಟಿದ ಮೇಲೆಯೇ ಜಗತ್ತಿನ ಇತರ ಎಲ್ಲಾ ಆಲೋಚನೆಗಳು ಅಂದ್ರೆ ನನ್ನ ಮನೆ, ನನ್ನ ಕೆಲಸ, ನನ್ನ ಸಮಸ್ಯೆ ಎಂಬುವು ಹುಟ್ಕೊಳ್ತವೆ. ಅರ್ಥವಾಯಿತು. ಈ ನಾನು ಎಂಬ ಅಹಂಕಾರ ಸಂಪೂರ್ಣವಾಗಿ ಅಳಿದು ಹೋದಾಗ ಅಲ್ಲಿ ಶೂನ್ಯ ಇರುವುದಿಲ್ಲ. ಬದಲಾಗಿ ಕೊನೆಗೆ ಉಳಿಯುವುದೇ ಆ ಶುದ್ಧ ಪ್ರಜ್ಞೆ, ಅದೇ ಆತ್ಮ. ಅಂದರೆ ಅಹಂಕಾರವು ಕೇವಲ ಒಂದು ಆಲೋಚನೆ, ಆದರೆ ಆತ್ಮವು ನಮ್ಮ ನಿಜವಾದ ಅಸ್ತಿತ್ವ. ಮೂಲ ಪುಸ್ತಕದಲ್ಲಿರುವ ಆ ಸಿನಿಮಾ ಪರದೆಯ ಉದಾಹರಣೆ ಈಗ ನೆನಪಾಗುತ್ತಿದೆ. ಹೌದು, ಆ ಸಿನಿಮಾ ಸ್ಕ್ರೀನ್ ಅನಾಲಜಿ ಬಹಳ ಫೇಮಸ್. ಆತ್ಮವು ಒಂದು ಸಿನಿಮಾ ಪರದೆ ಇದ್ದಂತೆ, ಮನಸ್ಸು ಪ್ರೊಜೆಕ್ಟರ್ನ ಲೆನ್ಸ್ ಇದ್ದಂತೆ. ಆ ಲೆನ್ಸ್ ಮೂಲಕ ಬರುವ ಬೆಳಕು ಪ್ರಪಂಚವೆಂಬ ಚಲನಚಿತ್ರವನ್ನು ಪರದೆಯ ಮೇಲೆ ಮೂಡಿಸುತ್ತದೆ. ನಿಖರವಾಗಿ. ಆದ್ರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ಈ ಉದಾಹರಣೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಮೂಡಿಸಿತು. ಏಕೆಂತ? ಪ್ರಪಂಚವೆಲ್ಲ ಕೇವಲ ಒಂದು ಚಲನಚಿತ್ರ, ನಾವೆಲ್ಲ ಬರೀ ಆ ಪರದೆ ಮಾತ್ರ ಎಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಆಗುವ ನೋವು ಅಥವಾ ಸಂತೋಷ ಎಲ್ಲವೂ ಸುಳ್ಳ. ಜಂಗ್ ಅವರು ಹೇಳಿದ ಆ ಬಾಹ್ಯ ಪ್ರಪಂಚದ ಸಾಧನೆಗಳಿಗೆ ಯಾವ ಬೆಲೆಯೂ ಇಲ್ಲವೇ? ಇದು ಪ್ರತಿಯೊಬ್ಬರಿಗೂ ಕಾಡುವ ಅತ್ಯಂತ ಸಹಜವಾದ ಮತ್ತು ಆಳವಾದ ಪ್ರಶ್ನೆ. ಮಹರ್ಷಿಗಳು ನಮ್ಮ ನೋವು ಅಥವಾ ಸಂತೋಷ ಸುಳ್ಳು ಎಂದು ಹೇಳುತ್ತಿಲ್ಲ. ಆದರೆ ಅವುಗಳು ಶಾಶ್ವತವಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಅವು ಬಂದು ಹೋಗುವಂಥವು ಅಂತಾನಾ? ಹೌದು. ನೀವು ಹೇಳಿದ ಸಿನಿಮಾ ಪರದೆಯ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಸಿನಿಮಾದಲ್ಲಿ ಒಂದು ಭೀಕರವಾದ ಬೆಂಕಿಯ ದೃಶ್ಯ ಬರುತ್ತದೆ. ಅದನ್ನು ನೋಡಿ ನಮಗೆ ಭಯವಾಗುತ್ತದೆ. ಆದರೆ ಆ ಬೆಂಕಿಯಿಂದ ಪರದೆ ಸುಡುತ್ತದೆಯಾ? ಖಂಡಿತ ಇಲ್ಲ. ಹಾಗೆಯೇ ಸಿನಿಮಾದಲ್ಲಿ ಭಾರಿ ಮಳೆಯ ದೃಶ್ಯ ಬರುತ್ತದೆ. ಆದರೆ ಪರದೆ ಒದ್ದೆಯಾಗುತ್ತದೆಯಾ? ಇಲ್ಲ, ಪರದೆ ಹಾಗೇ ಇರುತ್ತೆ. ಹೌದು. ಚಲನಚಿತ್ರದಲ್ಲಿ ಏನೇ ನಡೆದರೂ ಪರದೆ ತನ್ನ ಮೂಲ ಸ್ವರೂಪದಲ್ಲೇ ಇರುತ್ತದೆ. ನಮ್ಮ ನೋವು, ದುಃಖ, ಸಂತೋಷ ಎಲ್ಲವೂ ಆ ಚಲನಚಿತ್ರದ ದೃಶ್ಯಗಳಿದ್ದಂತೆ. ಅವು ಬರುತ್ತವೆ, ಆಮೇಲೆ ಹೋಗ್ತವೆ. ಓಹ್, ಈಗ ಅರ್ಥವಾಗುತ್ತಿದೆ. ಆದರೆ ಆ ಎಲ್ಲ ಅನುಭವಗಳಿಗೂ ಆಶ್ರಯವಾಗಿರುವ ಅಂತಂದ್ರೆ ಅವುಗಳನ್ನು ವೀಕ್ಷಿಸ್ತಿರುವ ಆ ಪರದೆ ಇದೆಯಲ್ಲ, ಆ ಪ್ರಜ್ಞೆಯೇ ನಮ್ಮ ನಿಜವಾದ ಆತ್ಮ. ಅದು ಎಂದಿಗೂ ಬದಲಾಗುವುದಿಲ್ಲ. ಅದಕ್ಕೆ ಯಾವ ನೋವು ತಟ್ಟುವುದಿಲ್ಲ. ಆದ್ರೆ ಇದನ್ನ ನಂಬುವುದು ಹೇಗೆ? ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಪಂಚ, ಆಮೇಲೆ ನಮ್ಮ ಅನುಭವಗಳಿಗಿಂತ ಆಚೆಗೆ ಒಂದು ಬದಲಾಗದ ಪ್ರಜ್ಞೆ ಇದೆ ಎಂಬುದಕ್ಕೆ ಏನಾದರೂ ಪುರಾವೆಗಳಿವೆಯಾ? ಇದಕ್ಕೊಂದು ಅದ್ಭುತವಾದ ಪುರಾವೆ ಇದೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ
ಮಹರ್ಷಿಗಳು ನಮ್ಮ ದೈನಂದಿನ ಜೀವನದ ಒಂದು ಅದ್ಭುತವಾದ ಉದಾಹರಣೆಯನ್ನು ನೀಡ್ತಾರೆ. ಅದೇ ಗಾಢನಿದ್ರೆ ಅಥವಾ ಸುಷುಪ್ತಿ. ಗಾಢನಿದ್ರೆ ಅಂದ್ರೆ ಡೀಪ್ ಸ್ಲೀಪ್ ಅಲ್ವಾ? ಹೌದು. ನಮ್ಮ ಜೀವನದಲ್ಲಿ 3 ಹಂತಗಳಿವೆ: ಎಚ್ಚರ, ಕನಸು ಮತ್ತು ಗಾಢನಿದ್ರೆ. ನಾವು ಗಾಢನಿದ್ರೆಯಲ್ಲಿರುವಾಗ ಏನಾಗ್ತದೆ ಯೋಚಿಸಿ. ಆ ಸ್ಥಿತಿಯಲ್ಲಿ ನಮ್ಮ ದೇಹದ ಅರಿವು ನಮಗಿರುವುದಿಲ್ಲ. ನಿಜ. ನಿದ್ರೆಯಲ್ಲಿ ನಮಗೆ ಯಾವ ಟೆನ್ಷನೂ ಇರೋದಿಲ್ಲ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಾಳೆ ಆಫೀಸ್ನಲ್ಲಿ ಯಾವ ಮೀಟಿಂಗ್ ಇದೆ, ನನಗೆ ಯಾರ ಮೇಲೆ ಕೋಪವಿದೆ ಎಂಬ ಯಾವ ಅರಿವು ಇರುವುದಿಲ್ಲ. ಅಂದ್ರೆ ಈ ಜಗತ್ತಿನ ಪರಿವೇ ಇರುವುದಿಲ್ಲ. ಅಲ್ಲಿ ನಾನು ಎಂಬ ಅಹಂಕಾರವೂ ಇರುವುದಿಲ್ಲ. ಹೌದು. ನಾವೆಲ್ಲೋ ಇದ್ದೇವೆ, ನಾವು ಮನುಷ್ಯರು ಎಂಬ ಅರಿವೂ ಇರೋದಿಲ್ಲ. ಎಲ್ಲವೂ ಸಂಪೂರ್ಣ ಬ್ಲ್ಯಾಂಕ್. ಆದರೂ ನಾವು ಅಸ್ತಿತ್ವದಲ್ಲಿರ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗ್ಲಿಲ್ಲ ಎಂದು ಹೇಳ್ತೇವೆ ಅಲ್ವಾ? ಕರೆಕ್ಟ್. ಆ ಬ್ಲ್ಯಾಂಕ್ ಸ್ಟೇಟಲ್ಲಿ ನಾವಿದ್ದೇವು ಅಂತ ನಮ್ಗೆ ಬೆಳಗ್ಗೆ ಗೊತ್ತಾಗುತ್ತೆ. ನಿಖರವಾಗಿ. ಆ ಶೂನ್ಯತೆಯಲ್ಲೂ ನಾವಿದ್ದೆವು ಮತ್ತು ಅದು ಅತ್ಯಂತ ಆನಂದದಾಯಕವಾದ ಸ್ಥಿತಿ ಎಂಬುದನ್ನು ನಾವು ಎಚ್ಚರವಾದ ಮೇಲೆ ಒಪ್ಪಿಕೊಳ್ಳುತ್ತೇವೆ. ಅಲ್ಲಿ ಅಹಂಕಾರವಿಲ್ಲದಿದ್ದರೂ ನಮ್ಮ ಅಸ್ತಿತ್ವ ಇತ್ತು. ಅಂದ್ರೆ ಇದು ಭೌತಿಕ ಅಸ್ತಿತ್ವಕ್ಕೂ ಮತ್ತು ಆ ಅಮರವಾದ ಪ್ರಜ್ಞೆಗೂ ಇರುವ ದೊಡ್ಡ ವ್ಯತ್ಯಾಸವನ್ನು ಸಾಬೀತುಪಡಿಸುತ್ತದೆ ಅಂತ. ಹೌದು. ಆ ನಿದ್ದೆಯಲ್ಲಿ ಯಾವ ಅಹಂಕಾರವೂ ಇಲ್ಲದಿದ್ದರೂ ಅಸ್ತಿತ್ವದಲ್ಲಿದ್ದ ಆ ಪ್ರಜ್ಞೆಯೇ ನಮ್ಮ ನಿಜವಾದ ಸ್ವರೂಪ. ಕೇವಲ ಎಚ್ಚರವಾದಾಗ ಮಾತ್ರ ಮನಸ್ಸು ಎಂಬ ಲೆನ್ಸ್ ಮೂಲಕ ಜಗತ್ತು ಸೃಷ್ಟಿಯಾಗುತ್ತವೆ. ಓ, ಇದನ್ನು ಹೀಗೂ ವಿಶ್ಲೇಷಿಸಬಹುದು ಎನಿಸಿರ್ಲಿಲ್ಲ. ಆದ್ರೆ ನಾವು ಸದಾಕಾಲ ನಿದ್ದೆಯಲ್ಲಿ ಇರಲು ಸಾಧ್ಯವಿಲ್ಲಲ್ವಾ? ಖಂಡಿತ ಸಾಧ್ಯವಿಲ್ಲ. ಎಚ್ಚರವಾದ ತಕ್ಷಣ ಮತ್ತೆ ಈ ಮನಸ್ಸು ತನ್ನ ಕೆಲಸ ಶುರು ಮಾಡುತ್ತದೆ. ಆಲೋಚನೆಗಳ ಪ್ರವಾಹ ಕೊಚ್ಚಿಕೊಂಡು ಹೋಗುತ್ತದೆ. ಹಾಗಾದ್ರೆ ಈ ಅಹಂಕಾರವು ಕೇವಲ ಒಂದು ಆಲೋಚನೆ ಮಾತ್ರ ಎಂದಾದರೆ ನಮ್ಮ ಎಚ್ಚರದ ದೈನಂದಿನ ಜೀವನದಲ್ಲಿ ಈ ಭ್ರಮೆಯನ್ನು ಕತ್ತರಿಸುವುದು ಹೇಗೆ? ಅದಕ್ಕಾಗಿಯೇ ರಮಣ ಮಹರ್ಷಿಗಳು ಜಗತ್ತಿಗೆ ನೀಡಿದ ಅತ್ಯಂತ ಪ್ರಭಾವಶಾಲಿ ಮತ್ತು ನೇರವಾದ ವಿಧಾನ ಇದೆ. ಅದೇ ಆತ್ಮವಿಚಾರಣೆ ಅಲ್ವಾ? ಹೌದು. ಆತ್ಮವಿಚಾರಣೆ ಅಥವಾ ನಾನು ಯಾರು ಎಂಬ ನಿರಂತರ ಪ್ರಶ್ನೆ. ಜಗತ್ತಿನ ಆಲೋಚನೆಗಳು ಬಂದಾಗ ಅವುಗಳನ್ನು ಬಲವಂತವಾಗಿ ತಡೆಯಲು ಪ್ರಯತ್ನಿಸಬಾರದು, ಏಕೆಂದರೆ ತಡದಷ್ಟು ಅವು ಹೆಚ್ಚಾಗುತ್ತವೆ. ಬದಲಾಗಿ ಆ ಆಲೋಚನೆಗಳ ಮೂಲವನ್ನು ಕೆದಕಬೇಕು ಎನ್ನುತ್ತಾಳೆ ಅವರು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ನಾವು ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಊಹಿಸಿಕೊಳ್ಳೋಣ. ಖಂಡಿತ, ಹೇಳಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಫೀಸ್ನಲ್ಲಿ ಕುಳಿತಿದ್ದಾನೆ ಅಥವಾ ಕಾರ್ಪೊರೇಟ್ ಡೆಡ್ಲೈನ್ ನಡುವೆ ಟ್ರಾಫಿಕ್ನಲ್ಲಿ ಸಿಲುಕಿದ್ದಾನೆ ಎಂದುಕೊಳ್ಳೋಣ. ಇದ್ದಕ್ಕಿದ್ದಂತೆ ನಾಳಿನ ಮೀಟಿಂಗ್ ಬಗ್ಗೆ ಅಥವಾ ಬಾಸ್ ಏನು ಹೇಳುತ್ತಾರೋ ಎಂಬ ಆತಂಕ ಶುರುವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ನಾನು ಯಾರು ಎಂಬ ಪ್ರಶ್ನೆಯನ್ನು ಅನ್ವಯಿಸುವುದು ಹೇಗೆ? ಇದು ಬಹಳ ಪ್ರಾಯಣಿಕವಾದ ಪ್ರಶ್ನೆ. ಆ ಒತ್ತಡದ ಆಲೋಚನೆ ಬಂದಾಗ ಮಹರ್ಷಿಗಳು ಹೇಳುವಂತೆ ಆ ಆಲೋಚನೆಯ ಜೊತೆ ಜಗಳವಾಡಬೇಡಿ. ಅಂದ್ರೆ ನನಗೆ ಟೆನ್ಷನ್ ಆಗ್ಬಾರ್ದು ಅಂತ ಬಲವಂತ ಮಾಡಬಾರ್ದಾ? ಹೌದು. ಅಯ್ಯೋ, ನನಗೆ ಟೆನ್ಷನ್ ಆಗ್ಬಾರ್ದು, ನಾನು ಶಾಂತವಾಗಿರಬೇಕು ಎಂದು ಬಲವಂತ ಮಾಡಬೇಡಿ. ಬದಲಾಗಿ ಒಂದು ಕ್ಷಣ ನಿಂತು ಈ ಆತಂಕ ಅಥವಾ ಈ ಆಲೋಚನೆ ಯಾರಿಗೆ ಬಂತು ಅಂತ ಆಂತರಿಕವಾಗಿ ಪ್ರಶ್ನಿಸಿಕೊಳ್ಳಿ. ಆಗ ಸಹಜವಾಗಿ ಬರುವ ಉತ್ತರವೇನು? ಉತ್ತರ ಬಂದು ನನಗೆ ಬಂತು ಅಂತ. ಕರೆಕ್ಟ್. ಆ ಉತ್ತರ ಸಿಕ್ಕ ತಕ್ಷಣ ಹಾಗಾದರೆ ಆ ನಾನು ಯಾರು ಎಂಬ ಮೂಲಭೂತ ಪ್ರಶ್ನೆಯನ್ನು ಎಸೆಯಿರಿ. ಓ, ಅಂದ್ರೆ ನಾನು ಯಾರು ಅಂತ ಮತ್ತೆ ಕೇಳ್ಕೊಳ್ಬೇಕು. ಹೌದು. ನಾನು ಎಂದರೆ ಈ ದೇಹವೇ, ಈ ಕೆಲಸವೇ, ಈ ಒತ್ತಡವೇ ಎಂದು ಪ್ರಶ್ನಿಸಿದ ತಕ್ಷಣ ಮನಸ್ಸಿನ ಆಲೋಚನಾ ಸರಪಳಿ ತುಂಡಾಗುತ್ತದೆ. ಏಕೆಂದರೆ ಮನಸ್ಸು ತನ್ನದೇ ಆದ ಮೂಲವನ್ನು ಹುಡುಕಲು ಹೊರಟಾಗ ಆಲೋಚನೆಗಳು ನಿಲ್ಲುತ್ತವೆ. ಇದು ಕೇಳಲು ಬಹಳ ಅದ್ಭುತವಾಗಿದೆ. ಅಂದ್ರೆ ಮನಸ್ಸು ವಾಪಸ್ ತನ್ನ ಜಾಗಕ್ಕೆ ಹೋಗುತ್ತಾ ಅಂತ. ಹೌದು. ಮನಸ್ಸು ಆ ಎದ್ದ ಜಾಗಕ್ಕೆ ಅಂದ್ರೆ ಆತ್ಮಕ್ಕೆ ಹಿಂದಿರುಗುತ್ತದೆ. ಆ ಕ್ಷಣದಲ್ಲಿ ಸಿಗುವ ಶಾಂತಿಯೇ ನಮ್ಮ ನೈಜ ಸ್ಥಿತಿ. ಆದ್ರೆ ಇದೊಂದು ರೀತಿಯಲ್ಲಿ ಬೆಂಕಿಯ ಜೊತೆ ಆಟವಾಡಿದಂತೆ ಅನಿಸ್ತಿದೆ. ಸ್ವಲ್ಪ ಕಷ್ಟ ಕೂಡ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಮಹರ್ಷಿಗಳು ಇದಕ್ಕೊಂದು ಅದ್ಭುತವಾದ ಹೋಲಿಕೆ ನೀಡಿದ್ದಾರೆ. ಈ ನಾನು ಯಾರು ಎಂಬ ಪ್ರಶ್ನೆ ಇದೆಯಲ್ಲ, ಇದು ಚಿತೆಯ ಬೆಂಕಿಯನ್ನು ಕೆದಕಲು ಬಳಸುವ ಕೋಲಿನಂತೆ. ಹೋ, ಆ ಕೋಲು ಕೊನೆಗೆ ತಾನೇ ಸುಟ್ಟೋಗುತ್ತಲ್ವಾ? ಹೌದು. ಆ ಕೋಲು ಚಿತೆಯಲ್ಲಿರುವ ಉಳಿದೆಲ್ಲ ಮರಳ ತುಂಡುಗಳನ್ನು ಮತ್ತು ದೇಹವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಲು ಸಹಾಯ ಮಾಡುತ್ತದೆ. ಆದರೆ ಕೊನೆಗೆ ಉಳಿದೆಲ್ಲವೂ ಸುಟ್ಟ ಮೇಲೆ ಆ ಕೋಲು ಕೂಡ ತಾನೇ ಆ ಬೆಂಕಿಯಲ್ಲಿ ಸುಟ್ಟೋಗ್ತದೆ. ಅಬ್ಬಾ, ಎಂಥ ಹೋಲಿಕೆ ಇದು! ಹಾಗೆಯೇ ನಾನು ಯಾರು ಎಂಬ ಪ್ರಶ್ನೆ ಉಳಿದೆಲ್ಲ ಲೌಕಿಕ ಆಲೋಚನೆಗಳನ್ನು ನಾಶ ಮಾಡುತ್ತದೆ. ಕೊನೆಗೆ ಅಹಂಕಾರವೆಂಬ ಭ್ರಮೆ ಕರಗಿದಾಗ ಆ ಪ್ರಶ್ನೆ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಕೇವಲ ಆತ್ಮಸಾಕ್ಷಾತ್ಕಾರ ಮಾತ್ರ ಉಳಿಯುತ್ತದೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಸಾಮಾನ್ಯ ಮನುಷ್ಯನ ಮನಸ್ಸು ಕೋತಿಯಂತೆ ಹಾರಾಡ್ತಿರ್ತದೆ. ಹೌದು.
ಅದು ಸಹಜ. ಒಂದೇ ಸಮನೆ ಆಲೋಚನೆಗಳು ಅಲೆಯಂತೆ ಅಪ್ಪಳಿಸುತ್ತಿರುವಾಗ ಮಧ್ಯದಲ್ಲಿ ನಿಂತು ನಾನು ಯಾರು ಎಂದು ಕೇಳಿಕೊಳ್ಳುವಷ್ಟು ಸಾವಧಾನತೆ ಇರೋದಿಲ್ಲ. ಪ್ರಯತ್ನಿಸಿದ್ರೂ ಮನಸ್ಸು ಬೇರೆಲ್ಲ ಓಡೋಗ್ತದೆ. ಇದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ? ಖಂಡಿತ. ಎಲ್ಲರಿಗೂ ಏಕಾಗ್ರತೆ ಒಲಿದಿರುವುದಿಲ್ಲ ಎಂಬುದನ್ನು ಅರಿತಿದ್ದ ಮಹರ್ಷಿಗಳು ಉಸಿರಾಟದ ನಿಯಂತ್ರಣ ಅಥವಾ ಪ್ರಾಣಾಯಾಮವನ್ನು ಒಂದು ಅತ್ಯುತ್ತಮ ಸಾಧನವಾಗಿ ವಿವರಿಸ್ತಾರೆ. ಉಸಿರಾಡಿತ ನಿಯಂತ್ರಣ ಅಂದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಅಂತಾನಾ? ಹೌದು. ಅವರು ನೀಡುವ ಆನೆಯ ಉದಾಹರಣೆ ಬಹಳ ಸೊಗಸಾಗಿದೆ. ಊಹಿಸ್ಕೊಳ್ಳಿ, ಆನೆಯ ಸೊಂಡಿಲು ಯಾವಾಗೂ ಚಡಪಡಿಸ್ತಿರುತ್ತದೆ ಅಲ್ವಾ? ಸಿಕ್ಕ ಸಿಕ್ಕ ಮರದ ಕೊಂಬೆಗಳು ವಸ್ತುಗಳನ್ನು ಎಳೆಯುತ್ತಿರುತ್ತದೆ. ಹೌದು, ಅದನ್ನ ಸುಮ್ಮನೆ ಇರಿಸಲು ಸಾಧ್ಯವೇ ಇಲ್ಲ. ಆದರೆ ಆನೆಯ ಮಾವುತ ಅದಕ್ಕೊಂದು ಸರಪಳಿಯನ್ನು ಹಿಡಿಯಲು ಕೊಟ್ಟರೆ ಏನಾಗುತ್ತದೆ? ಆನೆ ಆ ಸರಪಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇರೆ ಯಾವ ವಸ್ತುಗಳನ್ನು ಮುಟ್ಟದೆ ನೇರವಾಗಿ ನಡೆಯುತ್ತದೆ. ಅಬ್ಬಾ, ಇದನ್ನು ನಮ್ಮ ಮನಸ್ಸಿಗೆ ಅನ್ವಯಿಸುವುದಾದರೆ ಆನೆಯ ಚಡಪಡಿಸುವ ಸೊಂಡಿಲು ನಮ್ಮ ಮನಸ್ಸು ಮತ್ತು ಆ ಸರಪಳಿ ನಮ್ಮ ಉಸಿರಾಟ ಅಲ್ವೇ? ನಿಖರವಾಗಿ. ನಮ್ಮ ಮನಸ್ಸು ಸದಾಕಾಲ ಹಿಂದಿನ ನೆನಪುಗಳು ಮತ್ತು ಮುಂದಿನ ಆತಂಕಗಳ ಕಡೆಗೆ ಚಲಿಸುತ್ತಿರುತ್ತದೆ. ಆದರೆ ಉಸಿರಾಟ ಕೇವಲ ಈ ಕ್ಷಣದಲ್ಲಿ ಮಾತ್ರ ಇರಲು ಸಾಧ್ಯ. ಅಂದೇ ಪ್ರೆಸೆಂಟ್ ಮೊಮೆಂಟಲ್ಲಿ. ಹೌದು. ರಮಣರು ವಿವರಿಸುವ ವಿಜ್ಞಾನವೇನೆಂದರೆ ಉಸಿರಾಟ ಮತ್ತು ಮನಸ್ಸು ಎರಡಕ್ಕೂ ಮೂಲ ಒಂದೇ. ಅವೆರಡೂ ನಮ್ಮ ಹೃದಯದಿಂದ ಅಂದರೆ ಆತ್ಮದಿಂದಲೇ ಹುಟ್ಟುತ್ತವೆ. ಓ, ಹಾಗಾಗಿ ಉಸಿರಾಟದ ಮೇಲೆ ಗಮನ ಇಟ್ಟಾಗ ಮನಸ್ಸು ಶಾಂತವಾಗುತ್ತೆ. ಹೌದು. ಇದು ಮನಸ್ಸನ್ನು ಕೊಲ್ಲುವ ಪ್ರಕ್ರಿಯೆಯಲ್ಲ, ಬದಲಾಗಿ ಆನೆಯ ಸೊಂಡಿಲಿಗೆ ಸರಪಳಿ ಕೊಟ್ಟಂತೆ ಮನಸ್ಸನ್ನು ಒಂದು ಕಡೆ ಲಂಗರು ಹಾಕುವ ಅಥವಾ ಆಂಕರಿಂಗ್ ಮಾಡುವ ಪ್ರಕ್ರಿಯೆ. ಉಸಿರಾಟ ನಿಧಾನವಾದಾಗ ಆಲೋಚನೆಗಳ ವೇಗವೂ ತಗ್ಗುತ್ತದೆ. ಆಗ ನಾನು ಯಾರು ಎಂದು ವಿಚಾರಣೆ ಮಾಡುವುದು ಬಹಳ ಸುಲಭವಾಗುತ್ತದೆ. ಇದೆಲ್ಲ ಸರಿ. ಆದ್ರೆ ಇದರಲ್ಲಿರುವ ಒಂದು ದೊಡ್ಡ ಪ್ರಾಯೋಗಿಕ ಸವಾಲಿನ ಬಗ್ಗೆ ಮಾತನಾಡೋಣ. ಹಿಮಾಲಯದ ಗುಹೆಯಲ್ಲಿ ಕುಳಿತು ಅಥವಾ ಯಾವುದಾದರೂ ಆಶ್ರಮದ ಶಾಂತ ವಾತಾವರಣದಲ್ಲಿ ಈ ವಿಚಾರಣೆ ಮಾಡುವುದು ಸುಲಭವಿರಬಹುದು. ಕರೆಕ್ಟ್. ಆದ್ರೆ ನಾವೆಲ್ಲ ಕಾರ್ಪೊರೇಟ್ ಪ್ರಪಂಚದಲ್ಲಿ ಇದ್ದೀವಲ್ಲ ಅಂದ ನಿಮ್ಮ ಪ್ರಶ್ನೆ. ಹೌದು. ನಮ್ಮ ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಇಮೇಲ್ಗಳ ಸುರಿಮಳೆ, ಆಮೇಲೆ ವಾಟ್ಸ್ಆಪ್ ನೋಟಿಫಿಕೇಷನ್ಗಳು, ಆಫೀಸಿನ ಟಾರ್ಗೆಟ್ಗಳ ನಡುವೆ ಈ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಮೀಸಲಾದ ವಿದ್ಯೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಜಗತ್ತಿನಾದ್ಯಂತ ಅನೇಕರು ಇದೇ ಪ್ರಶ್ನೆಯನ್ನು ಕೇಳುತ್ತಾರೆ. ನಾವೆಲ್ಲರೂ ಅಂದುಕೊಳ್ಳುವುದು ಈ ಸಂಸಾರ, ಈ ಕೆಲಸವೆಲ್ಲ ಬಿಟ್ಟು ಕಾಡಿಗೆ ಹೋದ್ರೆ ಶಾಂತಿ ಸಿಗುತ್ತದೆ ಎಂದು. ಹೌದು, ಎಲ್ಲರಿಗೂ ಒಮ್ಮೊಮ್ಮೆ ಹಾಗೆ ಅನಿಸುತ್ತೆ. ಆದರೆ ಮಹರ್ಷಿಗಳು ಇದರ ಬಗ್ಗೆ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಕಾಡಿಗೆ ಹೋದ್ರೆ ಏನಾಗುತ್ತದೆ? ನಿಮ್ಮೊಳಗಿರುವ ಅಹಂಕಾರ ಅಲ್ಲಿಯೂ ನಿಮ್ಮೊಂದಿಗೆ ಬರುತ್ತದೆ. ಓ, ಅಂದ್ರೆ ನಾವು ಎಲ್ಲಿ ಹೋದ್ರೂ ಅದು ಜೊತೆಗೆ ಇರುತ್ತೆ? ಹೌದು. ಇಲ್ಲಿ ನಾನೊಬ್ಬ ಮ್ಯಾನೇಜರ್ ಅಥವಾ ನಾನು ತಂದೆ ಎಂಬ ಅಹಂಕಾರವಿದ್ದರೆ, ಅಲ್ಲಿ ನಾನು ಎಲ್ಲವನ್ನೂ ತ್ಯಜಿಸಿದ ದೊಡ್ಡ ಸನ್ಯಾಸಿ ಎಂಬ ಹೊಸ ಅಹಂಕಾರ ಶುರುವಾಗುತ್ತದೆ. ರೋಗ ಒಳಗಿದೆ. ವಾತಾವರಣ ಬದಲಾಯಿಸಿದ್ರೆ ರೋಗ ವಾಸಿಯಾಗುವುದಿಲ್ಲ. ಅಬ್ಬಾ, ಇದು ಕಟು ಸತ್ಯ. ಇಲ್ಲಿ ನಮಗೆ ಅಡ್ಡಿಯಾಗಿರುವುದು ನಾವು ಮಾಡುತ್ತಿರುವ ಕೆಲಸ ಅಲ್ಲ, ಬದಲಾಗಿ ಈ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ ಎಂಬ ಆ ಕರ್ತೃತ್ವ ಭಾವನೆ. ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು ತಪ್ಪಲ್ಲ, ಆದ್ರೆ ಆ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಮಾತ್ರ ತಪ್ಪು. ಹಾಗೆ 100ಕ್ಕೆ 100. ಇದಕ್ಕೊಂದು ಪ್ರಾಯೋಗಿಕ ಉದಾಹರಣೆಯನ್ನು ಅವರು ನೀಡುತ್ತಾರೆ. ಸರ್ಕಾರಿ ಖಜಾನೆಯ ಅಧಿಕಾರಿಯ ಉದಾಹರಣೆ, ಅಂದ್ರೆ ಟ್ರೆಜರಿ ಆಫೀಸರ್. ಹೌದು, ಪುಸ್ತಕದಲ್ಲಿ ಓದಿದ್ದೆ. ಆ ಅಧಿಕಾರಿ ದಿನವಿಡೀ ಕೋಟ್ಯಾಂತರ ರೂಪಾಯಿಗಳನ್ನು ಎಣಿಸುತ್ತಾನೆ ಅಲ್ವಾ? ಹೌದು. ಅತ್ಯಂತ ಜವಾಬ್ದಾರಿಯಿಂದ ಲೆಕ್ಕವಿಡುತ್ತಾನೆ. ಎಲ್ಲಿಯೂ ₹1 ತಪ್ಪಾಗದಂತೆ ನಿಗಾ ವಹಿಸುತ್ತಾನೆ. ಆದರೆ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಆ ಹಣ ನನ್ನದು ಎಂಬ ಮಮಕಾರ ಅವನಿಗಿರುತ್ತದೆಯಾ? ಖಂಡಿತ ಇರೋದಿಲ್ಲ. ಅದು ಸರ್ಕಾರದ ಹಣ ಅಂತ ಗೊತ್ತಿರುತ್ತೆ. ಹೌದು. ಅವನು ಕೇವಲ ತನ್ನ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾನೆ, ಆದರೆ ಆ ಸಂಪತ್ತಿಗೆ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ನಾವೂ ಕೂಡ ನಮ್ಮ ವೃತ್ತಿಪರ ಜೀವನದಲ್ಲಿ ನಮ್ಮ ಜವಾಬ್ದಾರಿಗಳನ್ನು 100ಕ್ಕೆ 100ರಷ್ಟು ಶ್ರದ್ಧೆಯಿಂದ ಮಾಡಬೇಕು, ಆದರೆ ನಾನು ಎಂಬ ಅಂಟಿಕೊಳ್ಳುವಿಕೆ ಇರಬಾರದು. ಅಂದ್ರೆ ವಿದೌಟ್ ಅಟ್ಯಾಚ್ಮೆಂಟ್ ಕೆಲಸ ಮಾಡಬೇಕು. ನಿಖರವಾಗಿ. ಈ ಅಂಟಿಕೊಳ್ಳದ ಮನಸ್ಥಿತಿಯನ್ನು ವಿವರಿಸಲು ಪುಸ್ತಕದಲ್ಲಿರುವ ಇನ್ನೊಂದು ಅದ್ಭುತವಾದ ಉದಾಹರಣೆಯನ್ನು ನಾನಿಲ್ಲಿ ಉಲ್ಲೇಖಿಸಲು ಇಷ್ಟಪಡುತ್ತೇನೆ. ನಿದ್ದೆಯಲ್ಲಿ ನಡೆಯುವವರ ಉದಾಹರಣೆ, ಅಂದ್ರೆ ಚಕ್ಕಡಿಯಲ್ಲಿ ಮಲಗಿರುವ ಪ್ರಯಾಣಿಕನ ಉದಾಹರಣೆ. ಹೌದು, ಅದೊಂದು ಸುಂದರವಾದ ಚಿತ್ರಣ. ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಊಹಿಸಿಕೊಳ್ಳಿ, ಒಬ್ಬ ಪ್ರಯಾಣಿಕ ಚಕ್ಕಡಿಯಲ್ಲಿ ಅಂದ್ರೆ ಬೆತ್ತದ ಗಾಡಿಯಲ್ಲಿ ಗಾಢ ನಿದ್ದೆಯಲ್ಲಿದ್ದಾನೆ. ಆ ಚಕ್ಕಡಿಯನ್ನು ಎತ್ತುಗಳು ಎಳೆದುಕೊಂಡು ಹೋಗುತ್ತಿವೆ. ಸರಿ. ಆ ನಿದ್ದೆಯಲ್ಲಿರುವ ಪ್ರಯಾಣಿಕನಿಗೆ ಎತ್ತುಗಳು ನಡೆಯುತ್ತಿವೆಯೋ, ನಿಂತಿವೆಯೋ ಅಥವಾ ಎತ್ತುಗಳನ್ನು ಬಿಚ್ಚಲಾಗಿದೆಯೋ ಎಂಬ ಯಾವ ಪರಿವೆಯೂ ಇರೋದಿಲ್ಲ. ಆದ್ರೆ ಅವನ ಪ್ರಯಾಣ ಮಾತ್ರ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಮತ್ತು ಅವನು ತನ್ನ ಗುರಿಯನ್ನು ತಲುಪುತ್ತಾನೆ.
ಬಹಳ ಅದ್ಭುತವಾದ ಹೋಲಿಕೆ ಇದು. ಹಾಗೆಯೇ ಆಂತರಿಕವಾಗಿ ನಾವು ಅಹಂಕಾರವನ್ನು ಕಳೆದುಕೊಂಡು ಮೌನವನ್ನು ಕಾಪಾಡಿಕೊಂಡರೂ ನಮ್ಮ ದೈನಂದಿನ ಕೆಲಸಗಳು, ನಮ್ಮ ಜವಾಬ್ದಾರಿಗಳು ತಾವಾಗಿಯೇ ನಡೆಯುತ್ತವೆ. ಜಗತ್ತನ್ನು ನಿಯಂತ್ರಿಸುವ ಆ ಉನ್ನತ ಶಕ್ತಿಯೇ ಅದಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಮಹರ್ಷಿಗಳು ಹೇಳುತ್ತಾರೆ. ಹೌದು. ಅಂದ್ರೆ ನಾನು ಚಿಂತೆ ಮಾಡದಿದ್ರೆ ಜಗತ್ತು ಮುಳುಗಿ ಹೋಗುತ್ತದೆ ಎಂಬುದು ನಮ್ಮ ಭ್ರಮೆ ಅಷ್ಟೇ. ಅಕ್ಷರಶಃ ಸತ್ಯ. ಮೌನ ಎಂದರೆ ಕೇವಲ ಬಾಯಿ ಮುಚ್ಚಿಕೊಂಡು ಕೂರುವುದಲ್ಲ. ಆಂತರಿಕವಾಗಿ ನಾನು ಎಂಬ ಅಹಂಕಾರವಿಲ್ಲದ ಸ್ಥಿತಿಯೇ ನಿಜವಾದ ಮೌನ. ಕರೆಕ್ಟ್. ನೀವು ಬ್ಯುಸಿ ಆಫೀಸ್ನಲ್ಲಿ ಕುಳಿತು ನೂರಾರು ಜನರ ಜೊತೆ ವ್ಯವಹರಿಸ್ತಿದ್ರೂ ನಿಮ್ಮ ಮನಸ್ಸಿನಲ್ಲಿ ಆಂತರಿಕ ಮೌನವಿದ್ರೆ ನೀವೊಬ್ಬ ಸನ್ಯಾಸಿಯೇ. ಕೆಲಸವನ್ನು ತ್ಯಜಿಸುವುದಲ್ಲ, ಬದಲಾಗಿ ಕೆಲಸದ ಮೇಲಿನ ಫಲಾಪೇಕ್ಷೆ ಮತ್ತು ಅಹಂಕಾರವನ್ನು ತ್ಯಜಿಸುವುದೇ ನಿಜವಾದ ಅಧ್ಯಾತ್ಮ. ಹಾಗಾದ್ರೆ ಈ ಅಂಟಿಕೊಳ್ಳದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಇಂದಿನ ಬ್ಯುಸಿ ವೃತ್ತಿಪರರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಯಾವುದಾದರೂ ನಿರ್ದಿಷ್ಟ ಅಭ್ಯಾಸಗಳಿವ್ಯಾ? ದಿನದ ಆರಂಭದಲ್ಲಿ ಏನಾದ್ರೂ ಮಾಡಬಹುದಾ? ಖಂಡಿತ ಮಾಡಬಹುದು. ದಿನದ ಆರಂಭದಲ್ಲಿ ಇಮೇಲ್ಗಳನ್ನು ನೋಡುವ ಮುನ್ನ ಅಥವಾ ಫೋನ್ ಸ್ಕ್ರೀನ್ ನೋಡುವ ಮುನ್ನ ಕೇವಲ 5 ನಿಮಿಷಗಳ ಒಂದು ಸಣ್ಣ ಅಭ್ಯಾಸ ಮಾಡಬಹುದು. ಕೇವಲ 5 ನಿಮಿಷ ಸಾಕಾ? ಹೌದು. ಶಾಂತವಾಗಿ ಕುಳಿತು ಉಸಿರಾಟವನ್ನು ಗಮನಿಸುತ್ತಾ ದೇಹದೊಂದಿಗೆ ನಮ್ಮ ಗುರುತಿಸುವಿಕೆಯನ್ನು ನಿರಾಕರಿಸುವ ಪ್ರಕ್ರಿಯೆ ಮಾಡಬೇಕು. ಅಂದ್ರೆ ನೆಗೇಟಿಂಗ್ ಬಾಡಿ ಐಡೆಂಟಿಫಿಕೇಶನ್. ಅಂದ್ರೆ ನಾನು ಈ ದೇಹವಲ್ಲ ಅಂತ ಭಾವಿಸುವುದಾ? ಹೌದು. ನಾನು ಈ ಮಾಂಸಖಂಡಗಳಿಂದ ಆದ ದೇಹವಲ್ಲ, ನಾನು ಈ ಕಚೇರಿಯ ಒತ್ತಡವಲ್ಲ, ನಾನು ಈ ಯಶಸ್ಸು ಅಥವಾ ವೈಫಲ್ಯಗಳಲ್ಲ ಎಂದು ಆಂತರಿಕವಾಗಿ ಭಾವಿಸಬೇಕು. ಉಸಿರಾಟದ ಸರಪಳಿಯನ್ನು ಹಿಡಿದು ಮನಸ್ಸನ್ನು ಅದರ ಮೂಲವಾದ ಆತ್ಮದಲ್ಲಿ ನೆಲೆಗೊಳಿಸಲು ಪ್ರಯತ್ನಿಸಬೇಕು. ಇದು ಕೇಳಲು ತುಂಬಾ ಸರಳವಾಗಿದೆ, ಆದರೆ ಬಹಳ ಶಕ್ತಿಶಾಲಿ ಅಭ್ಯಾಸ. ಖಂಡಿತ. ಬೆಳಿಗ್ಗೆ ಮಾಡುವ ಈ ಪುಟ್ಟ ಅಭ್ಯಾಸವು ಇಡೀ ದಿನ ನೀವು ಏನೇ ಕೆಲಸ ಮಾಡಿದ್ರೂ ನಿಮ್ಮನ್ನು ಒಂದು ಸಾಕ್ಷಿ ಪ್ರಜ್ಞೆಯಾಗಿರಲು, ಅಂದರೆ ನಡೆಯುವ ಘಟನೆಗಳನ್ನು ಕೇವಲ ನೋಡುವ ಸಾಕ್ಷಿಯಾಗಿರಲು ಅಪಾರವಾಗಿ ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಎದ್ದು ಇಮೇಲ್ ನೋಡುವ ಮುನ್ನ ಕೇವಲ 5 ನಿಮಿಷ ಈ ನಾನು ಯಾರು ಅಂತ ಕೇಳಿಕೊಳ್ಳುವುದು ಖಂಡಿತ ಕಷ್ಟವಲ್ಲ. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ನೀವು ಹೇಳಿ. ಈ ಇಡೀ ಚರ್ಚೆಯನ್ನು ನಾವು ಅವಲೋಕಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನಾವು ಯಾವುದೋ ಹೊಸದನ್ನು ಅಥವಾ ಎಲ್ಲಿಯೂ ಇಲ್ಲದ ವಸ್ತುವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಖಂಡಿತ ಇಲ್ಲ. ಅಹಂಕಾರ ಎಂಬುದು ಒಂದು ಭ್ರಮೆ, ಮನಸ್ಸು ಕೇವಲ ಒಂದು ಉಪಕರಣ. ನಾನು ಯಾರು ಎಂಬ ನಿರಂತರ ಆತ್ಮವಿಚಾರಣೆಯ ಮೂಲಕ ಈ ಪ್ರಪಂಚದ ಭ್ರಮೆಯ ಪರದೆಯನ್ನು ಕಳಚಿ ನಮ್ಮ ನಿಜವಾದ ಮತ್ತು ಬದಲಾಗದ ಆತ್ಮವನ್ನು ನಾವು ಕಂಡುಕೊಳ್ಳಬಹುದು. ಅದೇ ನಮ್ಮ ಅಂತಿಮ ಗುರಿ. ಕಾರ್ಲ್ ಜಂಗ್ ಅವರು ಹೇಳಿದಂತೆ, ಪಾಶ್ಚಿಮಾತ್ಯ ಪ್ರಪಂಚದ ಮತ್ತು ಈಗ ನಮ್ಮೆಲ್ಲರ ಈ ಬಾಹೀಕರಣದ ಹುಚ್ಚು ಓಟಕ್ಕೆ ಇದೊಂದು ಅದ್ಭುತವಾದ ಮದ್ದು. ಹೊರಗಿನ ಪ್ರಪಂಚವನ್ನು ಕಟ್ಟುವ ಭರದಲ್ಲಿ ನಮ್ಮೊಳಗಿರುವ ಆ ಮನೆ ಮಾಲೀಕನ ಕಡೆಗೆ ನಾವು ತಿರುಗಿ ನೋಡಬೇಕಾದ ಅತ್ಯಗತ್ಯ ಸಮಯವಿದು. ಹೌದು. ಇದು ಯಾವುದೇ ಮತ, ಧರ್ಮ ಅಥವಾ ದೇಶದ ಮಿತಿಗಳಿಗೆ ಒಳಪಟ್ಟ ತತ್ವವಲ್ಲ. ಇದು ಮನುಷ್ಯನ ಅಸ್ತಿತ್ವದ ಮೂಲಭೂತ ಸತ್ಯ. ಇದು ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಮರುಶೋಧಿಸಿಕೊಳ್ಳುವ ಪ್ರಕ್ರಿಯೆ. ಇದೆಲ್ಲವನ್ನು ಕೇಳಿದ ಮೇಲೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನನಗೊಂದು ಹಳೆಯ ಕಥೆ ನೆನಪಾಗುತ್ತಿದೆ. ಅದನ್ನು ಒಂದು ಆಲೋಚನೆಯಾಗಿ ಇಲ್ಲಿ ಕೇಳುಗರಿಗೆ ಬಿಟ್ಟು ಹೋಗಲು ಇಚ್ಛಿಸುತ್ತೇನೆ. ಆ 10ನೇ ಮನುಷ್ಯನ ಕಥೆ ತಾನೆ? ದಯವಿಟ್ಟು ಹೇಳಿ. ಹೌದು. ಒಮ್ಮೆ 10 ಜನ ಸೇರಿ ಒಂದು ನದಿಯನ್ನು ದಾಟುತ್ತಾರೆ. ಆ ಕಡೆ ದಡಕ್ಕೆ ಸೇರಿದ ಮೇಲೆ ನಾವೆಲ್ಲರೂ ಸುರಕ್ಷಿತವಾಗಿ ಬಂದಿದ್ದೇವೆಯೇ ಎಂದು ಪರಿಶೀಲಿಸಲು ಅವರಲ್ಲೊಬ್ಬ ಎಣಿಸಲು ಶುರು ಮಾಡುತ್ತಾನೆ. ಸರಿ. 1, 2, 3 ಹೀಗೆ 8, 9 ಅಂತ ಎಣಿಸ್ತಾನೆ. ತಾನು ಎಣಿಸುತ್ತಿದ್ದೇನೆ ಎಂಬುದನ್ನು ಮರೆತು ತನ್ನನ್ನು ತಾನು ಬಿಟ್ಟು ಕೇವಲ 9 ಜನ ಮಾತ್ರ ಇದ್ದಾರೆ ಅಂತ ಅಂದ್ಕೊಳ್ತಾನೆ. ಅಯ್ಯೋ, ನಮ್ಮಲ್ಲೊಬ್ಬ ನದಿಯಲ್ಲಿ ಕೊಚ್ಚಿ ಹೋದ ಎಂದು ಅಳಲು ಶುರು ಮಾಡ್ತಾನೆ. ಹೌದು, ಬೇರೆಯವರು ಅದೇ ತಪ್ಪು ಮಾಡ್ತಾರಲ್ವಾ? ಕರೆಕ್ಟ್. ಮತ್ತೊಬ್ಬ ಬಂದು ಎಣಿಸ್ತಾನೆ. ಅವನಿಗೂ 9 ಸಿಗುತ್ತದೆ. ಎಲ್ಲರೂ ಕೂತು ಗೋಳಾಡುತ್ತಿರುತ್ತಾರೆ. ಆಗ ದಾರಿಯಲ್ಲಿ ಹೋಗುವನೊಬ್ಬ ಬಂದು ಅವರೆಲ್ಲರಿಗೂ ಒಂದೊಂದು ಏಟು ಕೊಡುತ್ತಾ ಎಣಿಸ್ತಾನೆ. ಕೊನೆಯವನಿಗೆ ಏಟು ಬಿದ್ದಾಗ 10 ಎನ್ನುತ್ತಾನೆ. ಆಹಾ, ಆಗ ಅವರಿಗೆ ನಿಜ ಗೊತ್ತಾಗುತ್ತೆ. ಹೌದು. ಆಗ ಅವರಿಗೆ ಆ 10ನೆಯ ಮನುಷ್ಯ ಬೇರಾರೂ ಅಲ್ಲ, ತಾನೇ ಎಂದು ಅರಿವಾಗುತ್ತದೆ. ಅವರ ದುಃಖವೆಲ್ಲ ತಕ್ಷಣ ಮಾಯವಾಗುತ್ತದೆ. ಇದೊಂದು ಅದ್ಭುತವಾದ ಕಥೆ. ನಾವೆಲ್ಲರೂ ಆ 10ನೆಯ ಮನುಷ್ಯನಂತೆ ಅಲ್ವೇ? ನಾವು ಹೊರಗಡೆ ವಸ್ತುಗಳಲ್ಲಿ ಅಥವಾ ಪದವಿಗಳಲ್ಲಿ ಹುಡುಕುತ್ತಿರುವ ನೆಮ್ಮದಿ, ಶಾಂತಿ, ಆನಂದ ಎಲ್ಲವೂ ಬೇರೆಲ್ಲೋ ಕಳೆದು ಹೋಗಿಲ್ಲ. ಅದನ್ನು ಹುಡುಕುತ್ತಿರುವ ನಾವೇ ಅದನ್ನು ಮರೆತಿದ್ದೇವೆ ಅಷ್ಟೇ. ನಿಜ, ನಾವೇ ಆ 10ನೇ ಮನುಷ್ಯ.
ಹಾಗಾದರೆ ಈ ಕ್ಷಣ ಈ ವಿಶ್ಲೇಷಣೆಯನ್ನು ಕೇಳುತ್ತಿರುವ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಬೇಕು. ಈ ಆಲೋಚನೆಗಳನ್ನು ಕೇಳಿಸಿಕೊಳ್ಳುತ್ತಿರುವ ಆ ನಾನು ಯಾರು? ಆ ನಾನು ಯಾರು ಎಂಬ ಪ್ರಶ್ನೆಯು ನಿಮ್ಮೊಳಗಿನ ನಿಜವಾದ ಅಸ್ತಿತ್ವದ ಬಾಗಿಲನ್ನು ತೆರೆಯಲಿ. ಅದ್ಭುತವಾದ ಮುಕ್ತಾಯ. ಈ ಆಳವಾದ ಸತ್ಯದೊಂದಿಗೆ ಈ ಸಂವಾದವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಆಂತರಿಕ ಮೌನದತ್ತ ಪ್ರಯಾಣ ನಿರಂತರವಾಗಿರಲಿ. ನಮಸ್ಕಾರ. ನಮಸ್ಕಾರ.